ನಮಸ್ತೆ ಫ್ರೆಂಡ್ಸ್, ಹೇಗೆ ಶ್ರೀಮಂತರಾಗೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಿ. ರಾಬರ್ಟ್ಗೆ ಇಬ್ರು ತಂದೆ ಇರ್ತಾರೆ. ಒಬ್ರು ಪುವರ್ ಡ್ಯಾಡ್, ಇನ್ನೊಬ್ರು ರಿಚ್ ಡ್ಯಾಡ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಒಬ್ರು ಅವರ ಸ್ವಂತ ತಂದೆ, ಇನ್ನೊಬ್ರು ಅವ್ರ ಫ್ರೆಂಡ್ನ ತಂದೆ. ರಾಬರ್ಟ್ನ ತಂದೆ PhD ಮಾಡಿರ್ತಾರೆ. 4 ವರ್ಷದಲ್ಲಿ ಮಾಡೋ ಗ್ರಾಜ್ಯುಯೇಷನ್ 2 ವರ್ಷದಲ್ಲಿ ಮಾಡಿರ್ತಾರೆ. ಅವರ ಫ್ರೆಂಡ್ ತಂದೆ ರಿಚ್ ಡ್ಯಾಡ್ 8th ಕೂಡ ಪಾಸ್ ಆಗಿರೋದಿಲ್ಲ. ಬಟ್ ಇಬ್ರು ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಇಬ್ಬರಿಗೂ ಒಂದೇ ರೀತಿ ಸ್ಯಾಲ್ರಿ ಬರ್ತಿರುತ್ತೆ. ಬಟ್ ರಾಬರ್ಟ್ನ ತಂದೆ ಫಿನಾನ್ಷಿಯಲಿ ಸ್ಟ್ರಗಲ್ ಪಡ್ತಿರ್ತಾರೆ. ಅವ್ರ ಫ್ರೆಂಡ್ನ ತಂದೆ ಇಡೀ ಸ್ಟೇಟ್ಗೆ ರಿಚೆಸ್ಟ್ ಮ್ಯಾನ್ ಆಗಿರ್ತಾರೆ. ಹೇಗೆ ಅಂದರೆ ಅವರು ದುಡ್ಡನ್ನ ನೋಡೋ ರೀತಿ ಆ ಥರ ಇರುತ್ತೆ. ರಾಬರ್ಟ್ನ ತಂದೆ ದುಡ್ಡು ಬಗ್ಗೆ ಯಾವಾಗಲೂ ಮನಿ ಇಸ್ ದಿ ರೂಟ್ ಆಫ್ ಆಲ್ ಈವಿಲ್ ಅಂತ ಹೇಳ್ತಿದ್ರು. ದುಡ್ಡೇ ಎಲ್ಲ ಕೆಟ್ಟದಕ್ಕೂ ಕಾರಣ ಅಂತ. ಅದೇ ಅವ್ರ ಫ್ರೆಂಡ್ನ ತಂದೆ ಲ್ಯಾಕ್ ಆಫ್ ಮನಿ ಈಸ್ ರೂಟ್ ಆಫ್ ಆಲ್ ಈವೆಲ್ ಅಂತ ಹೇಳ್ತಿದ್ರು. ದುಡ್ಡು ಇಲ್ಲದೆ ಇರೋದೆ ಎಲ್ಲ ಕೆಟ್ಟದಕ್ಕೂ ಕಾರಣ ಅಂತ. ಐ ಕಾಂಟ್ ಅಫೋರ್ಡ್ ಇಟ್ ಅಂತ ಹೇಳ್ಬಾರ್ದು. ಏನಕ್ಕೆ ಅಂದ್ರೆ ಐ ಕಾಂಟ್ ಅಫೋರ್ಡ್ ಇಟ್ ಅಂತ ಹೇಳಿದಾಗ ನಮ್ಮ ಬ್ರೈನು ಲೇಸಿಯಾಗಿ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡೋದು ನಿಲ್ಲಿಸ್ಬಿಡುತ್ತೆ. ಹೌ ಕ್ಯಾನ್ ಐ ಅಫೋರ್ಡ್ ಇಟ್ ಅಂತ ಹೇಳಿದಾಗ ಬ್ರೈನು ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡುತ್ತೆ. ಅದರಿಂದ ಕೆಲಸ ಸ್ಟಾರ್ಟ್ ಆಗುತ್ತೆ. ರಾಬರ್ಟ್ ಅವ್ರ ತಂದೆ ಕಷ್ಟಪಟ್ಟು ಓದು, ನೀನು ಒಳ್ಳೆ ಕೆಲಸ ಸಿಗುತ್ತೆ ಅಂತ ಹೇಳ್ತಿದ್ರು. ಬಟ್ ಅವ್ರ ಫ್ರೆಂಡ್ನ ತಂದೆ ಕಷ್ಟಪಟ್ಟು ಓದು, ನೀನೊಂದು ಕಂಪನಿ ತಗೊಂಡು ಬೇರೆಯವ್ರ ಕೆಲಸ ಕೊಡ್ಬೋದು ಅಂತ ಹೇಳ್ತಿದ್ರು. ಮತ್ತು ರಾಬರ್ಟ್ ಫ್ರೆಂಡ್ನ ತಂದೆ ಏನು ಹೇಳ್ತಿದ್ರು ಅಂದರೆ, ಕಷ್ಟ ಇರೋರಿಗೆ ಮತ್ತು ಬಡತನಕ್ಕೆ ಡಿಫ್ರೆನ್ಸ್ ಏನಂದರೆ, ಬಡತನ ಅನ್ನೋದು ಪರ್ಮನೆಂಟು, ಆದರೆ ಕಷ್ಟ ಅನ್ನೋದು ಟೆಂಪ್ರವರಿ ಅಂತ ಹೇಳ್ತಿದ್ರು. ಫಿನಾನ್ಷಿಯಲ್ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಫಿನಾನ್ಷಿಯಲಿ ಹೇಗೆ ಹ್ಯಾಂಡಲ್ ಮಾಡೋದು ಅಂತ ತಿಳ್ಕೊಂಬಿಟ್ರೆ ಯಾವ ಪ್ರಾಬ್ಲಮೂ ಬರೋದಿಲ್ಲ. ಯಾವುದೇ ಟೈಮಲ್ಲಿ ದುಡ್ಡು ಬಂದರೂ ಅದನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಹೇಗೆ ಸೇಫ್ ಮಾಡೋದು ಅಂತ ತಿಳ್ಕೊಂಡು ಜೀವನದಲ್ಲಿ ದಿನೇ ದಿನೇ ಸಕ್ಸಸ್ ಕಾಣ್ತಾ ಬರ್ತೀರ. ಈಗ ಕೆಲವರು ದುಡಿತಾರೆ, ಅವ್ರ ಹತ್ರ ದುಡ್ಡೇನಿಲ್ಲ ಅಂತಾರೆ. ಏನಕ್ಕೆ ಅಂದರೆ ಅವ್ರು ಏನದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಏನಕ್ಕೆ ಅಂದರೆ ಅವ್ರು ಇನ್ವೆಸ್ಟ್ ಮಾಡೋದಿಲ್ಲ ಲಯಬಿಲಿಟೀಸ್ ಮೇಲೆ. ರಾಬರ್ಟ್ ಹೇಳೋ ಪ್ರಕಾರ ಸಿಂಪಲ್ ವೇ ಅಸೆಟ್ ಮತ್ತು ಲಯಬಿಲಿಟೀಸ್ ಏನು ಅಂತ ತಿಳಿಸ್ಕೊಡ್ತೀರಿ. ಅಸೆಟ್ ಅಂದರೆ ಅದು ಏನೇ ಒಂದು ವಸ್ತು ಆಗಿದ್ರು ಅದರಿಂದ ನಿಮಗೆ ಇನ್ಕಮ್ ಬರುತ್ತೆ, ಅದನ್ನು ಅಸೆಟ್ ಅಂತ ಕರೀತಾರೆ. ಅದೇ ಲಯಬಿಲಿಟೀಸ್ ಅಂದರೆ ಅದು ಏನೇ ಒಂದು ವಸ್ತು ಆಗಿರ್ಬೋದು, ಅದು ನಿಮ್ಮಿಂದ ದುಡ್ಡು ತೊಗೊತಾ ಇದೆ ಅಂದರೆ ಅದು ಲಯಬಿಲಿಟೀಸ್. ಎಕ್ಸಾಂಪಲ್, ಆಕಾಶ್ ಆನಂದ್ ಅಂತ ಇಬ್ರು ಒಂದೇ ಸತಿ ಒಂದು ಕಂಪನಿ ಕೆಲ್ಸಕ್ಕೆ ಸೇರ್ಕೊಂತಾರೆ. ಸ್ಯಾಲ್ರಿ ಬಂದಾದ್ಮೇಲೆ ಆನಂದ್ ಬ್ರ್ಯಾಂಡೆಡ್ ಬಟ್ಟೆ, ಕಾಸ್ಟ್ಲಿ ಮೊಬೈಲು, ಕಾಸ್ಟ್ಲಿ ಬೈಕು ಅಥವಾ ಗ್ಯಾಜೆಟ್ಸು ಇಂಥದನ್ನ ತಗೊಂಡು ದುಡ್ಡನ್ನ ಸ್ಪೆಂಡ್ ಮಾಡ್ತಿದ್ರು. ಅದೇ ಆಕಾಶು ಬಾಂಡ್ಸ್, ಅಸೆಟ್ಸ್, ಶೇರು, ರಿಯಲ್ ಎಸ್ಟೇಟು ಇಂಥದ್ರ ಮೇಲೆ ಇನ್ವೆಸ್ಟ್ ಮಾಡ್ತಿದ್ರು. ಕೆಲವು ವರ್ಷಗಳು ಕಳೆದ್ಮೇಲೆ ಆಕಾಶ್ ಹತ್ರ ತುಂಬ ದುಡ್ಡಿರುತ್ತೆ, ಬಟ್ ಆನಂದ್ ಹತ್ರ ದುಡ್ಡೇ ಇರೋದಿಲ್ಲ. ಏನಕ್ಕೆ ಅಂದರೆ ಬಂದಿದ್ದ ದುಡ್ಡೆಲ್ಲ ಅವರು ಎಕ್ಸ್ಪೆನ್ಸಸ್ ಮಾಡ್ತಿರ್ತಾರೆ. ಆಕಾಶು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿ ಅಸೆಟ್ಟಿಂದ ಬಂದಿರೋ ಇನ್ಕಮ್ನ ಅವ್ರು ಎಕ್ಸ್ಪೆನ್ಸಸ್ ಮಾಡ್ತಿದ್ರು. ಏನಕ್ಕೆ ಶ್ರೀಮಂತರಾಗ್ತಾನೆ ಇರ್ತಾರೆ, ಬಡವರಾಗೇ ಇರ್ತಾರೆ, ಮಿಡಿಲ್ ಕ್ಲಾಸ್ ಅವರು ಮಿಡಿಲ್ ಕ್ಲಾಸ್ ಆಗಿ ಇರ್ತಾರೆ ಅಂದರೆ, ಶ್ರೀಮಂತರು ಇನ್ವೆಸ್ಟ್ ಮಾಡೋದು ಅಸೆಟ್ ಮೇಲೆ, ಆ ಅಸೆಟ್ಟಿಂದ ಇನ್ಕಮ್ ಬರುತ್ತೆ, ಆ ಇನ್ಕಮ್ನ ಎಕ್ಸ್ಪೆನ್ಸಸ್ ಮಾಡ್ತಾರೆ. ಮಿಡಿಲ್ ಕ್ಲಾಸ್ ಅವರು ಅವ್ರಿಗೆ ಬರೋ ಇನ್ಕಮ್ನ ಲಯಬಿಲಿಟೀಸ್ ಮೇಲೆ ಇನ್ವೆಸ್ಟ್ ಮಾಡಿ ಅದನ್ನೇ ಅಸೆಟ್ ಅಂತ ತಿಳ್ಕೊತಾರೆ. ಬಡವರು ಬರೀ ಎಕ್ಸ್ಪೆನ್ಸಸ್ ಮಾಡ್ತಾ ಹೋಗ್ತಾರೆ. ಇದರಿಂದ ಶ್ರೀಮಂತರು ದಿನೇ ಶ್ರೀಮಂತರಾಗ್ತಾ ಹೋಗೋದು. ಈಗ ಒಂದು ಮನೆ ತೊಗೊಂಡ್ರು ಅಂತ ಇಟ್ಕೊಳ್ಳಿ. ಆ ಮನೆಯಿಂದ ಪ್ರತಿ ತಿಂಗಳು 25,000 ರೂಪಾಯಿ ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ ಅದು ನಿಮಗೆ ಲಾಸು, ಅಂದರೆ ಲಯಬಿಲಿಟೀಸು, ಅದು ನಿಮಗೆ ಅಸೆಟ್ ಅಲ್ಲ. ಅದೇ ಒಂದು ಮನೆಯಿಂದ ನಿಮಗೆ ತಿಂಗಳಿಗೆ 10,000 ಬರ್ತಾಯಿದ್ರೂ ಅದು ನಿಮಗೆ ಅಸೆಟ್. ಇಟ್ಸ್ ನಾಟ್ ಹೌ ಮಚ್ ಯು ಮೇಕ್, ಇಟ್ಸ್ ಹೌ ಮಚ್ ಮನಿ ಯು ಕೀಪ್ ಅಂತ ಹೇಳ್ತಾರೆ. ಅಂದರೆ ನಾವು ಎಷ್ಟು ದುಡಿತೀರಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಉಳಿಸ್ತೀರಿ ಅನ್ನೋದು ಮುಖ್ಯ. ಎಕ್ಸಾಂಪಲ್, ತಿಂಗಳಿಗೆ 1 ಲಕ್ಷ ದುಡಿತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 99,999 ರೂಪಾಯಿ ಖರ್ಚು ಮಾಡಿ 1 ರೂಪಾಯಿ ಅಕೌಂಟಲ್ಲಿ ಇಟ್ಕೊಂಡು ನಾನು ತಿಂಗಳಿಗೆ 1,00,000 ರೂಪಾಯಿ ಮಾಡ್ತೀನಿ ಅಂತ ಹೇಳೋರು ಮೂರ್ಖರು. ಏನಕ್ಕೆ ಅಂದರೆ ಅವ್ರು ಮಾಡ್ತಿರೋದು ಬರೀ 1 ರೂಪಾಯಿ ಮಾತ್ರ. ಇನ್ನೊಂದು ಹೇಳ್ತೀನಿ, ಹೀಗೆ ಕೆಲವರು ದಿಢೀರ್ ಅಂತ ಶ್ರೀಮಂತರಾಗ್ಬಿಡ್ತಾರೆ. ಬಟ್ ಅವರು ಕೆಲವು ದಿನಗಳಲ್ಲಿ ಮತ್ತೆ ಅವ್ರು ಹೇಗಿದ್ರು ಹಾಗೆ ಆಗ್ಬಿಡ್ತಾರೆ. ಹೇಗೆ ದುಡ್ಡು ಖರ್ಚು ಮಾಡ್ತಾರೆ ಅಂದರೆ, ಒಂದು ಒಳ್ಳೆ ಲಕ್ಸುರಿ ಕಾರು, ಫಾರಿನ್ ಟ್ರಿಪ್ಪು ಅಥವಾ ಪಾರ್ಟಿ ಅಂದ್ಬಿಟ್ಟು ದುಡ್ಡನ್ನೆಲ್ಲ ಖಾಲಿ ಮಾಡ್ಕೊತಾರೆ. ಅದೇ ಅವರು ಒಂದು ಅಸೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಆ ಅಸೆಟ್ಟಿಂದ ಬರೋ ಇನ್ಕಮ್ನ ಅವರು ಯೂಸ್ ಮಾಡ್ತಾ ಹೋದರೆ ಲೈಫ್ ಟೈಮ್ ಅವ್ರಿಗೆ ಇನ್ಕಮ್ ಬರ್ತಿತ್ತು. ಅದರಿಂದ ಅವರು ಸಕ್ಸಸ್ಫುಲ್ ಲೈಫ್ ಲೀಡ್ ಮಾಡ್ಬೋದಿತ್ತು. ಇದು ರಾಬರ್ಟ್ ಕಿಯೋಸಕಿ ಅವರ ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಅನ್ನೋ ಬುಕ್ಕಿನ ಸಮರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಸೊ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.